ಇನ್ನೇನು ಪೂಜೆ ಗೀಜೆ ಎಲ್ಲ ಮುಗೀತಲ್ಲ. ಇನ್ನೇನು ಚಿತ್ರಾನ್ನ ತಿಂದಿದ್ದಾಯ್ತಲ್ಲ. ಹೋಗಿ ಸ್ವಲ್ಪ ಹೊತ್ತು ಮನೆ ಕಳಿ. ನಾನು ಇವತ್ತೆಲ್ಲನೂ ಆಟ ಆಡ್ತಿರ್ತಾರೆ ಆಟ. ಹೋಗ್ಬಿಟ್ಟು ಒಂದು ಆಟ ನೋಡ್ಕೊಂಬಿಟ್ಟು ಬರ್ತೀನಿ. ಸರಿನಾ? ಏನ್ ಮುಗಿತಾಳಿ ಅಂದ್ರೆ ಏನು ಮುಗ್ದೇ ಇಲ್ವಲ್ಲ. ಏನ್ ಮುಗೀತು ಅಂತ ಹೇಳ್ತಾ ಇದ್ರ ನೀವು? ಏನು ಮುಗ್ದಿಲ್ಲ ಇಲ್ಲಿ. ಒಬ್ಬಟ್ಟು ಗಿಬ್ಬಟ್ಟು ಎಲ್ಲ ಮಾಡ್ಕೊಂಡು ತಿಂತವ್ರೆ ಎಲ್ರೂ. ನಮ್ಮ ಮನೆಯಾಗೇನು ಒಬ್ಬಿಟ್ಟ ಚಿತ್ರಾನ್ನ ಬರೀ ಚಿತ್ರಾನ್ನ ಒಂದೇ. ಒಬ್ಬಿಟ್ಟು ಪಲ್ಯ ಹೆಸರು ಬೇಳೆ ಏನೂ ಇಲ್ಲ. ಹಾ, ಹಬ್ಬದ ದಿನ ಎಲ್ಲ ಮಾಡ್ಬೇಕು ಅಂತ ಏನಿಲ್ಲ ಬಿಡಿ. ನಿಮ್ಗೆ ಹೇಳ್ದೆ ತಾನೇ ಸಾಮಾನು ತಗೊಬಿಟ್ಟು ಬಂದ್ಬಿಟ್ಟು ಮಾಡೋಣ ಅಂದ್ರೆ ನೀವೇ ಕೇಳಲಿಲ್ಲ. ಬ್ಯಾಡ ಬ್ಯಾಡ ಅಂತಂದ್ರಲ್ಲ. ಬ್ಯಾಡ ಬಿಡಿ, ಯಾಕೆ ತಲೆ ಕೆಡ್ಸ್ಕೊತೀರ ಮತ್ತೆ? ನಾನಂತೂ ಹೋಗಿ ನನ್ನ ಕೆಲಸ ನಾನು ಮಾಡ್ಕೊತೀನಿ. ನೋಡು, ಎಲ್ಲ ಊರಾಗೆಲ್ಲ ಆಟ ಆಡ್ಕೊಂಡು ಕುಂತವ್ರಿ. ನಾನೆಲ್ಲಿ ಕುಂತ್ಕೊಂಡು ಏನು ಮಾಡಲಿ? ನಾನು ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ. ರೀ, ಒಳ್ಳೆ ಕತೆ ಆಯ್ತು. ಸ್ನಾನ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ರೆ ಯುಗಾದಿ ಹಬ್ಬ ಆಗೋಯ್ತಾ ನಿಮ್ಗೆ? ಒಂದು ಹೊಸಪಟ್ಟೆ ಹಾಕೊಳ್ಳೋದು ಬೇಡ, ಏನು ಬೇಡ, ಸಂದಕ್ಕಿರೋದು ಬೇಡ. ಬರೀ ಇದೊಂದು ಸಂದಕ್ಕೆ ಹೇಳ್ತೀರಾ ನೀವಂತೂನುವೆ. ನೋಡಮ್ಮಿ, ಯುಗಾದಿ ಹಬ್ಬದ ಶುಭಾಶಯಗಳು. ಸರಿನಾ? ಅಷ್ಟು ನೋಡ್ಕೊಂಡು ಅಷ್ಟು ಮಾಡ್ಕೊಂಡಿರು. ಪಾಲಿಗೆ ಸಿಕ್ಕಿದ್ ಪಂಚಾಮೃತ ಅನ್ನಂಗೆ. ಇನ್ನೇನಂತೆ ತಂದು ಕೊಟ್ಟಿದ್ದೆ ತಾನೇ 250 ರೂಪಾಯಿ ಸೀರೆಯ ಉಟ್ಕೊಂಡು ಕುಸ್ಯಾಗಿ ಮಾಡಿದ್ರನ್ ಬೇಡ ಅನ್ನದ. ಬ್ಯಾಳೆ ತಗೊಬಿಟ್ಟು ಆ ತಂದು ಮಾಡಾಕು ಅಂತಂದಿದ್ದಕ್ಕೆ ಇಲ್ಲ ಮಾಡಕ್ಕಿಲ್ಲ ಓಟ್ಲಾಗಬೇಕು ಅಂತಂದ್ರೆ ಇದೇನು ಪ್ಯಾಟೆ ಅಂತ ಅನ್ಕೊಂಡ ಒಬ್ಬಟ್ಟೆಲ್ಲ ಓಟ್ಲಾಗ ಸಿಗಕ್ಕೆ. ಇದು ಹಳ್ಳಿನಾಗೆ ಒಬ್ಬಟ್ಟು ಊಟ ಎಲ್ಲ ಸಿಗಕ್ಕಿಲ್ಲ. ಮೈ ಬಾಕ್ಸ್ ಮಾಡ್ಕೊಂಡು ತಿನ್ಬೇಕು ಅಷ್ಟೇನಿಯ. ಆವಾಗಾದ್ರೆ ಪ್ಯಾಟೆನಾಗಿದ್ವಿ ತತ್ತಾ ಇದ್ದೆ. ಸರಿ ಸರಿ, ಏನೋ ಮಾಡ್ಕೊಳ್ಳಿ. ನನಗೆ ಟೇಮ್ ಇಲ್ಲ, ನಾನು ಹೋಗ್ಬೇಕು. ಅಮ್ಮ, ಯುಗಾದಿ ಹಬ್ಬದ ದಿನ ಏನು ಇಲ್ದಿದ್ದಂಗೆ ಆಯ್ತಲ್ಲಮ್ಮ. ಒಂದು ಒಬ್ಬಿಟ್ಟಿಲ್ಲ, ಒಂದು ಏನು ಇಲ್ಲ, ಎಂಥದೂ ಇಲ್ಲ. ನನಗಂತೂ ಬೇಜಾರಾಯ್ತಾ ಕುಂತೈತೆ ಕಣಮ್ಮ. ಏನು ಮಾಡೋದು ಎತ್ ಮಾಡೋದು ಒಂದು ಗೊತ್ತಾಯ್ತಿಲ್ಲ. ಎಲ್ಲರೂ ಒಬ್ಬಟ್ಟು ತಿನ್ಕೊಂಡವ್ರೆ. ಅಮ್ಮ, ಹೋಗ್ಬಿಟ್ಟು ಅದೇ ಆಶಕ್ಕ ಅವ್ರ ಮನೆಗೆ ಹೋಗ್ಬಿಟ್ಟು ಓಡ್ಕೊಂಬಿಟ್ಟು ಬರೋಣ. ಓ, ಅಲ್ಲಿಗೆ ಬೇರೆ ಹೋಗು ಕಾಪ್ರು ಇಲ್ದಿದ್ದಂಗೆ. ಸುಮ್ಕು ಬಾ, ಎಂಥದನ್ನು ಬೇಡ, ಸುಮ್ಕೆ ಬಾ. ಅದು ಸರಿನೇ. ಹಬ್ಬದ ದಿನ ಬೇರೆ ಮನೆಗೆ ಯಾಕೆ ಹೋಗ್ಬೇಕು ಬಾ. ಹಬ್ಬಬ್ಬಾ, ಊಟ ಮಾತ್ರ ಭಾಳ ರುಚಿಯಾಗಿ ಮಾಡ್ಬಿಟ್ಟಿದ್ಯಾ ನೀನಂತೂ. ಅಲ್ಲ, ನೀನು ತಟ್ಟೆಗೆ ಹಾಕೊಂಡು ಕೂತ್ಕೊಳ್ಳೋದು ಬಿಟ್ಬಿಟ್ಟು ಇದು ಯಾಕೆ ಹಿಂಗೆ ಸುಮ್ಕೆನೆ ನೀ ಕುಂತಿದ್ಯಲ್ಲ? ಹೋಗಿ ತಗೊಂಬಿಟ್ಟು ಬಾ, ತಟ್ಟೆಗೆ ಹಾಕೊಂಡು ಕುಂತ್ಕ. ಓ, ನೀವು ಮಾಡಿ, ನೀವು ಫಸ್ಟ್ ಮಾಡಿ. ಹೊಟ್ಟೆ ಸಿದ್ದು ಅಂತ ಹೇಳ್ಬಿಟ್ಟು ಹೊಡ್ಕತ್ತಾ ಇದ್ರಲ್ಲ. ನೀವು ಮಾಡಿದ್ರೆ ನಾನು ಮಾಡ್ದಂಗೆ ಫಸ್ಟ್ ಹೊಟ್ಟೆ ತುಂಬ ತಿನ್ಕೊಳ್ಳಿ ಫಸ್ಟು. ಹಾ, ಏನ್ ಮಾಡನಿ, ಹೊಟ್ಟೆ ಸೂಪ್ ತಡ್ಕೊಳಕ್ ಆಗಕ್ಕಿಲ್ಲ ನನಗೆ. ಹೊಟ್ಟೆ ಹಸಿತಾನೇ ಇರ್ತದೆ ನಂಗಂತೂ. ಊಟ ಮಾತ್ರ ಚೆನ್ನಾಗಿ ಮಾಡಿದ್ಯಾ ಬಿಡು. ಒಬ್ಬಟ್ಟಂತೂ ಆಹಾ, ತುಪ್ಪ ಹಾಕೊಂಡು ತಿಂತಿದ್ರೆ ಇದ್ದಪ್ಪ. ಯುಗಾದಿ ಹಬ್ಬ ಅಂದ್ರೆ ಇದೇನೇನೆ. ಇದಕ್ಕಿನ್ನ ಯುಗಾದಿ ಹಬ್ಬ ಎಲ್ಲನ ಸಿಗ್ತದ? ಇಲ್ಲ ಇಲ್ಲ ಇಲ್ಲ, ಯುಗಾದಿ ಹಬ್ಬ ಅಂದ್ರೇನೆ ಇದು. ನೋಡಿ, ಇಸ್ಪಿಟ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬೇಡಿ ಶಾನೆ ದುಡ್ಡು ಪಡ್ಡೆಲ್ಲ ಕಳ್ಕೊಳಕ್ಕೆ. ಅದೆಲ್ಲ ತಪ್ಪು. ಆಡಬಾರ್ದು ಇಸ್ಪಿಟ್ ಆಟ ಎಲ್ಲನೂ. ಸರಿನೇ? ಗೆದ್ರು ಬೇಜಾರಾಯ್ತದೆ, ಸೋತ್ರು ಬೇಜಾರಾಯ್ತದೆ. ನಾವು ಗೆದ್ರೆ ಪಕ್ಕದಾಗಿರೆಲ್ಲ ಸೋತೋಗ್ಬಿಟ್ಟು ಹೆಂಡತಿ ಮಕ್ಕಳು ಬೀದಿಗೆ ಬಂದ್ವಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಯ್ತದೆ. ನೀವು ಈ ಆಟ ಎಲ್ಲ ಆಡಕ್ಕೆ ಹೋಗ್ಬೇಡಿ, ಈಗಲೇ ಹೇಳಿದ್ದೀನಿ. ಓ, ಏನಾಯ್ತದೆ ಹೋದ್ರೆ ಏನಾಯ್ತದೆ ಅಂತ ಈಗ? ಹೋಯ್ತೀನಿ ನಾನಂತೂ ಹೋಗೋದೇ. ನೀ ಸುಮ್ಕಿರು. ಏನಾಯ್ತದೆ ಹೋದ್ರೆ? ಬರೀ ಒಂದು 100 ರೂಪಾಯಿ 50 ರೂಪಾಯಿ ಹಾಕ್ಬಿಟ್ಟು ಆಡೋದಷ್ಟೇ. ನಾನೇನು ಲಕ್ಷ ಹಾಕಾಡ್ತೀನ? ಒಂದಿನ ಆಡಿದ್ರೆ ಏನು ಸೌದವಾಕಿಲ್ಲ, ಸುಮ್ಕಿರ್ಕೊಂಡು ಬದ್ದಿ. ಹೇಳದ್ನೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನಂತೂ ಸುಮ್ಕಿರಕ್ಕಿಲ್ಲ, ಆಡಕ್ಕಿಲ್ಲ ಓದಿ ಅಂತ ಹೇಳಿದ್ರೆ. ಇಲ್ಲ ಬಿಡು, ಸರಿ ಬಿಡು, ನಾನೇನು ಹೋಗಕ್ಕಿಲ್ಲ. ಹೊಟ್ಟೆ ತುಂಬ ತಿಂದ್ಬಿಟ್ಟು ಇಲ್ಲೇ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಅಂತ ಓಡಾಡ್ತಿರ್ತೀನಿ. ನಾನೇನು ಆಡಕ್ಕೆ ಹೋಗಲ್ಲ, ಆಡೋರ್ನ ನೋಡ್ತೀನಿ ಅಷ್ಟೇನೆ ಹೋಗಿ. ಏನಾರ ಮಾಡಿ ಆಡಕ್ ಮಾತ್ರ ಹೋಗ್ಬೇಡಿ. ಆಡ್ಬಿಟ್ಟು ಯಾಕೆ ದುಡ್ಡು ಕಳ್ಕೊಂಡು ಬೇರೆಯನ್ನು ಹಾಳು ಮಾಡ್ಬೇಕು. ಒಂದಿನ ಆಗಿರ್ಬೋದು, 2 ದಿನ ಆಗಿರ್ಬೋದು. ಯುಗಾದಿ ಹಬ್ಬ ಅಂದ್ರೆ ಎಣ್ಣೆ ಸ್ನಾನ ಮಾಡ್ಬೇಕು, ದೇವ್ರ ಪೂಜೆ ಮಾಡ್ಬೇಕು, ನಮ್ಮ ಹಿರಿಯರಿಗೆಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟು ಬರ್ಬೇಕು, ಹೊಟ್ಟೆ ತುಂಬಾ ತಿನ್ಬೇಕು, ಮನೆ ಕಬೇಕು. ಅದು ಬಿಟ್ಬಿಟ್ಟು ಹಂಗೆಲ್ಲ ಸುಮ್ಕೆನಿಯ ಓಡಾಡಕ್ ಹೋಗ್ಬಾರ್ದು. ಸರಿನೇ? ಇಸ್ಪಿಟ್ ಆಡ್ಕೊಂಡು ಕುಡ್ಕೊಂಡು ಮಾಡ್ಕೊಂಡು ಅದು ನಮ್ಮ ಯುಗಾದಿ ಹಬ್ಬ ಅಂತಾರೆ ಯಾರಾದ್ರೂ. ಈಗಲೇ ಹೇಳಿದೀನ್ರಿ, ಹೋಗ್ಲೇ ಬ್ಯಾಡ್ರಿ. ಸರಿನೇ? ಆಯ್ತು ಹೇಳ್ಬೋದು. ನಾನಂತೂ ಹೋಗೋದೇನೇ ಇಲ್ಲ ಆಟ ಆಡಕ್ಕೆ. ಹೊಟ್ಟೆ ತುಂಬ ತಿಂದ್ಬಿಟ್ಟು ಹಳ್ಳಿ ಕಟ್ಟೆತಾಗ ಸುಮ್ಮನೆ ಫ್ರೆಂಡ್ಸ್ಗಳೆಲ್ಲ ಕುಂತಿತ್ತಾರಲ್ಲ, ಹೋಗು ಕೂತ್ಕೊತೀನಿ. ಸರಿ ಆಯ್ತು. ಓ ಅಪ್ಪ, ಅಬ್ಬಬ್ಬಬ್ಬ, ಹೊಟ್ಟೆ ಅಂತೂ ತುಂಬೋಯ್ತು. ಅಡ್ಕೆಲೇನ ತರ್ಲಾ? ಯಾವ ಅಡ್ಕೆಲೇನು ಬೇಡ, ಏನು ಬೇಡ ನನಗೆ. ಯಪ್ಪ, ಬಂದ್ಮೇಲೆ ಹಾಕತ್ತೀನಿ ರಾತ್ರಿಗೆ ಒಂದೇ ಕಿತ್ತರಿ ನೀಯ. ಹಂಗೇನೆ ನೀಯ ಮರಿ ನೋಡ್ಕೊಬಿಟ್ಟು ಬರಬೇಕು. ಹೊಸ್ತಡ್ಕುಗೆ ನೋಡೋರಂತೆ ಮರಿಯ ಅದೇನೋ ಇದ್ರಾಗ ಭಾಗ ಹಾಕ್ತಾರಂತೆ. ಕಾಸು ಕೊಟ್ಬಿಟ್ಟು ನೋಡ್ಕೊಂಬಿಟ್ಟು ಬರಬೇಕು. ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರ್ತೀನಿ. ನೀನು ತಿನ್ನು, ತಡ ಆಯ್ತಲ್ಲ, ತಿನ್ನು. ನಾನು ತಿಂತೀನಿ ಬಿಡಿ ವಾಲ್ಡಿ. ಮಗ, ನನ್ನ ಮಗಳು ಹೆಂಗೋ ಸಾವುಕಾರ ಮನೆ ಗೌಳೆ. ಹಬ್ಬಕ್ಕೇನು ಕಮ್ಮಿ ಇರಕ್ಕಿಲ್ಲ, ಸಂದಕ್ಕೆ ಮಾಡಿರ್ತಾರೆ, ವಾಡ್ ತುಂಬ ತಿಂದಿರ್ತಾಳೆ. ಇನ್ನು ನನ್ನ ಮಗ ಅವ್ರೇನು ಮಾಡಿರ್ತಾರೋ, ಮಾಡಿರಕ್ಕಿಲ್ವೋ ಅಡುಗೆಯ. ಮೊದಲೇ ಹುಟ್ಟು ಸೋಮಾರಿ ಬಡ್ಡೆತ್ತದವು. ಸಸ್ಯನೂ ಅವ್ರ ಅಮ್ಮ ಇಬ್ರು ಅವ್ರು ತಿಂದಿರ್ತಾರೋ ತಿಂದಿರಕ್ಕಿಲ್ವೋ, ಏನು ಕತೆಯೋ. ಒಂಥರ ಬೇಜಾರಾಯ್ತಾಯ್ತು ನನಗಂತೂ. ಯುಗಾದಿ ಹಬ್ಬದ ಊಟ ತಿನ್ನಕ್ಕೆ ಬೇಜಾರಾಯ್ತಾಯ್ತು ನನಗೆ. ಓ ಪದ್ದು ಡಾರ್ಲಿಂಗ್, ಇವತ್ತು ನನ್ನ ಸಮಾಧಿಗೆ ಪೂಜೆ ಮಾಡಿಬಿಟ್ಟು ನನಗಂತೂ ಪುಣ್ಯನೇ ಕೊಟ್ಬಿಟ್ಟೆ. ಆತ್ಮ ಶಾಂತಿ, ಆತ್ಮ ತೃಪ್ತಿ ಆಯಿತು. ಇನ್ನು ನಾನು ಒಂದೇ ಸಲ ಸ್ವರ್ಗಕ್ಕೆ ಹೋಯ್ತಾ ಇರೋದೇನೇನೆ. ಓಹೋ, ನೀನು ಹೋಗೋದು ನಾನು ಕಂಡಿದ್ದೀನಿ ಬಿಡು. ನಾನು ಬರೋ ಗಂಟೆ ನೀನು ಹೋಗೋದಿಲ್ಲ ಅಂತ ನನಗೆ ಗೊತ್ತು. ನಿನ್ನ ಜೊತೆಗೆ ನಾನು ಬರ್ತೀನಿ, ನನ್ನ ಕರ್ಕೊಂಡು ಹೋಗಿವಂತೆ. ಸಾಕಾಗೈತೆ ನನಗೂ. ಸಂಸಾರ ಸಾಗರದಾಗ ಈಜಿ 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 ಎಲ್ಲನೂ. ಏನೋ ಪೂಜೆ ಮಾಡಬೇಕು ಅಂತ ಅನ್ನಿಸ್ತು, ಮಾಡಿದೆ. ನಿನಗೂ ಖುಷಿ ಆಗೈತೆ ಅಂತ ಅನ್ಕೋತೀನಿ.
ಏ ಬೋಲ್ ಖುಷಿ ಆಯ್ತು ನನಗಂತೂ ನಮ್ಮ ಅಪ್ಪ ಮಾಡಿದಕ್ಕಿನ ನೀನು ಮಾಡಿದಕ್ಕೆ ಬೋಲ್ 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 ಖುಷಿ ಆಯ್ತು. ಹ್ಮ್. ಅಪ್ಪ, ನೀನ್ ಯಾಕೆ ಇನ್ನೂ ಊಟ ಮಾಡಿಲ್ಲ? ಯಾಕೊಬ್ಬ ಇರವ ಮನ್ಸೇ ಇಲ್ಲ. ಈಗ ನನ್ನ ಮಗ ಉಪವಾಸ ಇರ್ತಾನೋ ಏನೋ ಅವ್ರ ಮನೆಗೆ ಒಬ್ಬಟ್ಟು ಊಟ ಮಾಡಿರ್ತಾರೋ ಮಾಡಿರಾಕಿಲ್ವೋ. ನನ್ನ ಮಗಳು ಮನೆಗೆ ಬಿಡು, ಅಲ್ಲಿ ಹೆಂಗೋ ಅಲ್ಲ ಉಳಲ್ಲ ಸಾವುಕಾರ ಮನೆಗೆ ಅದು ಹೆಂಗೋ ನಡೀತದೆ. ಇಲ್ಲಿ ಏನ್ ಕತೆಯೋ ಮಾಡಿರ್ತಾರೋ ಮಾಡಿರಾಕಿಲ್ವೋ. ನಾನು ಒಬ್ಳು ಹೊಟ್ಟೆ ತುಂಬ ತಿನ್ಬಿಟ್ರಾಯ್ತೆ. ನನ್ನ ಮಗ ತಿನ್ನೋದು ಬೇಡವೇ? ಏನೋ ಬುದ್ಧಿ ಕಲ್ತ್ಕೊಂಡ್ಲಿ ಅಂತ ಕಳ್ಸಿದೀನಿ ಬಿಟ್ರೆ ನನಗೆ ಅವನ ಮೇಲೆ ಏನು ಪಿರುತಿ ಇಲ್ವೇ? ಬೇಜಾರಾಯ್ತೈತೆ. ಹಿಂಗೆ ಕೊರಗೋದಕ್ಕೆ ಇನ್ನೂ ಒಂದು ಐಡಿಯಾ ಕೊಡ್ತೀನಿ, ಮಾಡು. ಒಂದು ಕ್ಯಾರಿಯರ್ ತುಂಬನೂ ಅದು ಏನೇನು ಮಾಡಿದ್ಯೋ ಎಲ್ಲ ಅಡುಗೆನೂ ತುಂಬಿಟ್ಟು ತಗೊಂಬಿಟ್ಟು ಬಾ. ಆಮೇಲೆ ನೀನು ತಗೊಂಬಿಟ್ಟು ಬಾ, ನಾನು ತಗೊಂಡೋಗ್ಬಿಟ್ಟು ನೀಟಾಗಿ ಕೊಟ್ಬಿಟ್ಟು ಬರ್ತೀನಿ. ಹೌದಲ್ವಾ? ಆದ್ರೆ ನಾನು ಕೊಟ್ಟೆ ಅಂತ ಮಾತ್ರ ಹೇಳ್ಬೇಡ. ನಾನು ಕೊಟ್ಟೆ ಅಂತ ಹೇಳಿದ್ರೆ ನನ್ನ ಮೇಲೆ ಆಮೇಲೆ ಅಯ್ಯೋ ಬಿಡು ನಮ್ಮ ಅಮ್ಮೆಲ್ಲ ಕ್ಷಮಿಸ್ಬಿಟ್ಟೈತೆ ಅಂತ ದುರಂಕಾರ ಶುರು ಮಾಡ್ಬಿಡ್ತಾರೆ. ಏ ಇಲ್ಲಪ್ಪ ಡಾರ್ಲಿಂಗ್, ಇಲ್ಲ, ನೀನು ತಗೊಂಬಿಟ್ಟು ಬಾ. ನನಗೆ ಎಂಥ ವೇಷ ಬೇಕೋ ಅಂಥ ವೇಷ ಹಾಕ್ಕೊಂಡು ಓಡಾಡ್ಕೊಂಬಿಟ್ಟು ಬರ್ತೀನಿ. ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ನೀನು ಹೋಗು, ಸುಮ್ಕೆ ಹೋಗ್ಬಿಟ್ಟು ನೀನು ಆರಾಮಾಗೆ ತಗೊಬಿಟ್ಟು ಏನೇನು ಮಾಡಿದ್ವಿ ಎಲ್ಲ ತುಂಬ್ಕೊಂಡು ಕ್ಯಾರಿಯರ್ ತಗೊಂಬಿಟ್ಟು ಬಾ. ಸರಿ ಆಯ್ತು. ಹಾಂ, ಪೊದ್ದು ಊಟ ಮಾಡಿದಂಗೆ ಬೇಜಾರಾಗಿದ್ರೆ ಅದು ಯುಗಾದಿ ಹಬ್ಬದಿನ ನಂಗೆ ಸಹಿಸೋಕ್ಕೆ ಆಗಲ್ಲಪ್ಪ. ನನ್ನ ಪೊದ್ದು ಡಾರ್ಲಿಂಗ್ ಯಾವಾಗೂ ನಗ್ನಗ್ತಾನೆ ಇರಬೇಕು. ಪದ್ದು ಡಾರ್ಲಿಂಗೋಸ್ಕರ ಈ ವೇಷ ಹಾಕೊಳಕ್ಕೂ ಸೈ, ಯಾವ ವೇಷ ಹಾಕೊಳಕ್ಕೂ ಸೈ. ಪದ್ದು ಡಾರ್ಲಿಂಗ್ ಬೇಗ ತಗೊಬಿಟ್ ಬಾ. ಈಗ 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 ತಂದೆ ಆಯ್ತು. ಬೈರವ, ಇದೇನಿದು ಒಂದೊಂದ್ ಕಿತ್ತಕ್ಕೆ ಒಂದೊಂದು ವೇಷ ಹಾಕೊಂಡ್ಬಿಟ್ಟು ಬತ್ತಿಯಲ್ಲ ನೀನು? ಕೊಡು ಪದ್ದು ಡಾರ್ಲಿಂಗ್ ಬೇಗ. ನೀನ್ ಖುಷಿಯಾಗಿರ್ಬೇಕು. ನಾನು ಬರೋ ಅಷ್ಟೊತ್ತಿಗೆ ಊಟ ಮಾಡಿ ಮುಗಿಸಿರ್ಬೇಕು ಯುಗಾದಿ ಹಬ್ಬದ ದಿನ. ಹಾ ಸರಿ ಸರಿ. ಏನ್ ಹೀರೋ ತರ ರೆಡಿ ಆಗೋಗ್ಬಿಟ್ಟಿದ್ಯಲ್ಲ? ಹುಡುಗಿಯರೆಲ್ಲ ಕಳ್ದೋಗ್ಬಿಟ್ಟಾರ ಆಮೇಗಿಂದ. ಬಸಿ ಹುಷಾರ ಓಡಾಡ್ಕೊಂಡ್ಬಿಟ್ ಬಾ. ಅಯ್ಯೋ ಬಿಡು, ನಾನು ಸತ್ ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ದೀನಿ. ಇನ್ನೆಲ್ಲಿ ನನ್ನನ್ನು ಬೀಳ್ತಾರೆ. ಸರಿ ಸರಿ, ನಾನು ಬರೋ ಅಷ್ಟೊತ್ತಿಗೆ ಹೊಟ್ಟೆ ತುಂಬ ಊಟ ಮಾಡು. ಹೋಗ್ಬಿಟ್ಟು ಅವಕ್ಕೆ ಬಡ್ಡಿಗಳಿಗೆ ಕೊಟ್ಬಿಟ್ಟು ಬರ್ತೀನಿ. ತಿನ್ಕೊಳ್ಳಿ, ಅದು ಎಷ್ಟು ತಿನ್ಕೋತಾರೋ. ಇಷ್ಟೊಂದು ತುಂಬಿದ್ಯಲ್ಲ, ಅರ್ಧ ಊಟ ಅವ್ರಿಗೆ ತುಂಬಿದ್ಯಾ? ಅವರು ಪಾಪ ತಿನ್ಲಿ ಅಂತ. ಸರಿ, ನೀನು ಬೈರವನ ಮೇಲೆ ನಂಬಿಕೆ ಐತೆ ತಾನೆ? ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಹೊಟ್ಟೆ ತುಂಬ ತಿಂತಾರೆ ಅವರು. ಸರಿ ಸರಿ ಆಯ್ತು. ಯಾರಿದ್ದೀರಾ ಮನೆಯಲ್ಲಿ? ಅಕ್ಕ ಅಕ್ಕ, ಯಾರು ಇಲ್ವಾ ಮನೇಲಿ? ಹೇಳಿ, ಯಾರು ನೀವು? ಹಿಂಗೆ ಒಂದೇ ಕಿತ ಒಳಗಡೆಗೆ ನುಗ್ಬಿಟ್ರೆ ಹೆಂಗೆ? ಬಾಗ್ಲು ಹಾಕಿದ್ನಲ್ವಾ? ಇಲ್ವಲ್ಲ, ತೆಗ್ದಿತ್ತಲ್ವಾ? ಸರಿ, ಯಾರು ಹೇಳಿ, ಏನಕ್ಕೆ ಬಂದಿದ್ರಿ? ನೋಡಿ, ನಮ್ಮದು ಹೋಟೆಲ್ ಇದೆ. ನಾವು ಅಂದ್ಕೊಂಡಿದ್ವಿ ಯುಗಾದಿ ಹಬ್ಬದ ದಿನ 10 ಮನೆಗೆ ಒಬ್ಬಟ್ಟು ಊಟನ ಸಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು, ಅದಕ್ಕೆ ನಿಮಗೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀವಿ. ಯುಗಾದಿ ಹಬ್ಬದ ದಿನ ಅಲ್ವಾ, ಅದಕ್ಕೆ. ಏನು, ನೀವು ನಮಗೆ ಅಂತ ಊಟ ತಗೊಬಿಟ್ಟು ಬಂದಿದ್ದೀರಾ? ಹೌದು ಹೌದು, ಊಟ ತಗೊಬಿಟ್ಟು ಬಂದಿದ್ದೀವಿ. ಮನೆ ಊಟನೇ ನಾವು ಹೋಟ್ಲ್ ಇಟ್ಕೊಂಡಿದ್ದೀವಿ. ಮನೆಯೆಲ್ಲ ಇವತ್ತು ಮಾಡಿಬಿಟ್ಟು ಒಂದು 10 ಜನ ಮನೆಗೆ ಹಂಚೋಣ ಅಂತ ತಂದ್ವಿ. ಇದರಲ್ಲಿ ಎಲ್ಲ ಐಟಮ್ಸು ಐತೆ. ಒಬ್ಬಟ್ಟು, ಆಮೇಲೆ ಹೆಸರು ಬೇಳೆ, ಏನೇನು ಬೇಕೋ ಎಲ್ಲ ಐತೆ. ಸರಿನಾ? ತಗೊಳ್ಳಿ, ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಟ್ಟೆ ತುಂಬ ತಿನ್ಕೊಳ್ಳಿ, ಸರಿನಾ? ಹಾಂ ಸರಿ ಸರಿ. 4-5 ಜನಕ್ಕಾಗಷ್ಟು ತುಂಬಿದ್ದೀವಿ. ಇಬ್ಬರೇ ಇದ್ದೀರಾ, ಇನ್ನು ಯಾರನ್ನ ಬಂದ್ರು ಕೊಟ್ಬಿಟ್ಟು ಹೊಟ್ಟೆ ತುಂಬ ಅವ್ರಿಗೂ ಕೊಟ್ಬಿಟ್ಟು ತಿನ್ನಿಸಿ. ಸರಿ ಆಯಿತು. ಅಯ್ಯೋ ಅಮ್ಮ, ಒಬ್ಬಟ್ಟು ಊಟ ಬಂತು. ನನ್ನ ಗಂಡಂಗೂ ಫೋನ್ ಹಾಕ್ಲಾ? ನನ್ನ ಗಂಡನೂ ಬರ್ತಾನೆ. ಹಿಂಗೆ ಯಾರೋ ಕೊಟ್ಟೋದ್ರು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಕಣಮ್ಮ. ತಕ ಎಲ್ಲ ಎತ್ಕೊಬಿಟ್ಟು ಬಾಗು, ಎಲ್ಲ ಬಡಿಸ್ಕೊಳ್ಳೋಣ. ನನ್ನ ಗಂಡಂಗೂ ಫೋನ್ ಹಾಕ್ತೀನಿ. ಸರಿ ಸರಿ, ಎಲ್ಲ ತೆಗೆದ್ಬಿಟ್ಟು ನೋಡ್ತೀನಿ, ಏನೇನೈತೆ ನೋಡ್ಕೊಂಬಿಟ್ಟು ಬರ್ತೀನಿ. ಫೋನ್ ಹಾಕಿ ನಿನ್ನ ಗಂಡಂಗೆ ಸರ್ನ ಬರಲಿ. ಮಗಳೇ, ಹೊತ್ತು ಒಬ್ಬಟ್ಟೆ ತುಂಬವ್ರೆ? ಹೌದೇನಮ್ಮ, ತೆಗ್ದಿಕ್ಕೂ ಬರ್ತೀನಿ. ಹೆಸರು ಬೇಳೆ, ಪೊಲ್ಯ, ಅಲ್ಲಿ ನೋಡ ಮಗಳೇ, ಉಪ್ಪಿನಕಾಯಿ ಸಮೇತ ಕಳ್ಸವ್ರೆ. ಹಲೋ ರೀ, ಮನೆಗೆ ಒಬ್ಬಟ್ಟು ಊಟ ಬಂದೈತೆ ಬನ್ನಿ. ಅದು ಯಾರೋ ಹೋಟ್ಲು ಕಡೆರಂತೆ, ಎಲ್ರಿಗೂ ಕೊಡ್ತೀನಿ ಮಾಡ್ತೀನಿ ಅಂತ ಹೇಳ್ತಿದ್ರಂತೆ. ಅಂದ್ರೆ 10 ಜನಕ್ಕೇನೋ ಹಂಚ್ತೀವಿ ಅಂತ ಹಂಚವ್ರೆ. ಬನ್ನಿ, ಒಬ್ಬಟ್ಟು ಹೆಸರು ಬೇಳೆ ಏನೇನೋ ಕಳ್ಸವ್ರಂತೆ. ಅಮ್ಮ ನೋಡ್ತೈತೆ. ಬರ್ರಿ ಬರ್ರಿ, ಸರ್ನ ಬರ್ರಿ.